ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತೇನೆ. ವೃಷಭ ರಾಶಿಯವರು ಈ ಮಾಸ ಅದೃಷ್ಟದ ಮಾಸ. ನಾನು ಆಗಲೇ ಹೇಳಿದ್ದೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೊಂದು ಸೀಕ್ರೆಟ್ಸ್ ಅಂತ ತಿಳಿಸ್ಕೊಡ್ತೇನೆ ಅಂತ ಹೇಳಿ. ತಿಳಿದಿರಲಿ, ನಿಮ್ಮ ಸ್ಥಗಿತವಾಗಿರತಕ್ಕಂಥ ಕೆಲಸ ಕಾರ್ಯ ಚಟುವಟಿಕೆಗಳು ಈ ಮಾಸದಿಂದ ಮತ್ತೆ ಮರುಚಾಲನೆ ಆಗತಕ್ಕಂಥದ್ದು. ಅಂದರೆ ಯಾವ ಕೆಲಸ ನಿಂತೋಗ್ಬಿಟ್ಟಿರುತ್ತೆ, ಸ್ಟ್ರಕ್ ಆಗಿರುತ್ತೆ, ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ಟಾರ್ಟೇ ಆಗೋದಿಲ್ಲ, ಸುಮ್ಮನೆ ಹಾಗೆ ಸ್ಟಾಪ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ನಿಮಗೂ ಬೇಜಾರಾಗ್ಬಿಡುತ್ತೆ, ಏನಕ್ಕಪ್ಪ ಇಷ್ಟು ಕೆದಕುದು, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಸಕ್ಸಸ್ ಕಾಣ್ತಿಲ್ವ, ಒಂದು ಹೆಜ್ಜೆ ಮುಂದೆ ಹೋಗ್ತಿಲ್ವಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತೀರಿ. ನಿಮ್ಮ ಆತ್ಮೀಯರ ಹಿತೈಷಿಗಳ ಸಹಾಯದಿಂದ, ಮಾರ್ಗದರ್ಶನದಿಂದ ಮತ್ತೆ ಕೆಲಸವನ್ನು ಕೈಗೆತ್ಕೊಳ್ತೀರಿ. ಆ ಕೆಲಸ ಈ ಮಾಸದ ಅಂತ್ಯ ಭಾಗದಲ್ಲೇ ಸಕ್ಸಸ್ ಕಾಣುವಂತಾಗುತ್ತೆ. ಇದು ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿರತಕ್ಕಂಥ ಪ್ಲಸ್ ಪಾಯಿಂಟ್. ಇದನ್ನು ಸರಿಯಾದ ಉಪಯೋಗಿಸ್ಕೊಳ್ಳಿ. ಇನ್ನು ನಿಮಗೆ ಆಗಸ್ಟ್ ತಿಂಗಳು ಒಂದು ವಾರ 2 ವಾರ ಇರತಕ್ಕಂಥದ್ದು. ಸ್ವಲ್ಪ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರು ವೃಷಭ ರಾಶಿಯವರಿದ್ದೀರಿ, ನಿಮ್ಮ ಯಾವ ಕೆಲಸ ಸ್ಟ್ರಕ್ ಆಗಿತ್ತು, ಕೆಲಸವನ್ನು ಮರುಚಾಲನೆಗೆಲ್ಲ ತಯಾರು ಮಾಡ್ಕೊಳ್ಳಿ. ಆಗಸ್ಟ್ 1ನೇ ದಿನದಿಂದ ಶುರು ಮಾಡಿ ಆಗಸ್ಟ್ 30ನೇ ತಾರೀಕು ಕೂಡ ಆ ಕೆಲಸ ಸಕ್ಸಸ್ ಆಗಿದೆ ಅಂತೇಳಿ ಮನಸ್ಸಿಗೆ ತೃಪ್ತಿದಾಯಕ ವಿಚಾರಗಳು ನಿಮ್ಗೆ ಲಭಿಸುತ್ತೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭದಾಯಕವಾಗತಕ್ಕಂಥದ್ದು. ನೀವು ಕೆಲಸ ಮಾಡತಕ್ಕಂಥ ಕಾರ್ಯದ ಕ್ಷೇತ್ರದಲ್ಲಿ ಉತ್ತಮ ಸಹಕಾರ ವೃಷಭ ರಾಶಿಯವರಿಗೆ ಈ ಮಾಸ ಲಭಿಸುತ್ತೆ. ಹಾಗೆಯೇ ಈ ಮಾಸ ಮಾಡತಕ್ಕಂಥ ಹೊಸ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಆರಂಭಿಕದಲ್ಲೇ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಯಾರು ವೃಷಭ ರಾಶಿಯವರು ಹೊಸದಾಗಿ ಒಂದು ವ್ಯಾಪಾರವನ್ನು ಶುರು ಮಾಡಬೇಕು, ವ್ಯವಹಾರವನ್ನು ಶುರು ಮಾಡಬೇಕು ಅಂತಿದ್ರಿ, ಈ ಮಾಸವೇ ಪ್ರಾರಂಭಿಸಿ. ಶ್ರವಣ ಮಾಸದಲ್ಲಿ ಖಂಡಿತವಾಗಿಯೂ ಶುಭದಾಯಕ ಲಾಭದಾಯಕವಾಗುತ್ತೆ. ಶ್ರವಣ ಮಾಸ ಪ್ರಾರಂಭ ಆಗತಕ್ಕಂಥದ್ದು ಆಗಸ್ಟ್ 12ನೇ ತಾರೀಕು. ವೃಷಭ ರಾಶಿಯನ್ನು ಪ್ಲಾನ್ ಮಾಡ್ಕೊಳ್ಳಿ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲವೂ ಸೆಟ್ ಮಾಡಿ ಬಿಟ್ಕೊಳ್ಳಿ. 12ನೇ ತಾರೀಕು ನಂತರ ಮುಂದುವರಿಸಿ. ಖಂಡಿತ ಶುಭದಾಯಕ ನಿಮ್ಮದಾಗಿರತಕ್ಕಂಥದ್ದು. ಯಾರು ಪ್ರೇಮಿಗಳಿದ್ದೀರೋ ವೃಷಭ ರಾಶಿ ಅಂಥವ್ರಿಗೆ ನಿಮ್ಮ ಮಧ್ಯೆ ಇರತಕ್ಕಂಥ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗುತ್ತೆ. ನಿಮ್ಮಲ್ಲಿ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು. ಇನ್ನು ಈ ಮಾಸ ನಿಮ್ಮ ಪ್ರತಿಭೆಗೆ ಖಂಡಿತವಾಗಿಯೂ ಉತ್ತಮ ಫಲ ಲಭಿಸತಕ್ಕಂಥದ್ದು. ಎಷ್ಟೋ ಜನಕ್ಕೆ ಇದಾಗತಕ್ಕಂಥ ಸಮಸ್ಯೆ, ಒಳ್ಳೆ ಪ್ರತಿಭೆಗಳಿರ್ತಾರೆ, ಒಂದು ವೇದಿಕೆ ಸಿಗಲ್ಲ. ಒಳ್ಳೆ ವೇದಿಕೆ ಸಿಕ್ಕಿದ್ರು ಕೂಡ ಏನೋ ರಾಜಕೀಯ ಮೋಸ ಆಗುತ್ತೆ, ಸಪೋರ್ಟಿವ್ ಸಿಗಲ್ಲ. ಸಪೋರ್ಟಿವ್ ಸಿಕ್ಕಿದ್ರು, ವೇದಿಕೆ ಚೆನ್ನಾಗಿತ್ತು, ಒಳ್ಳೆ ಕಲೆ ಇದೆ, ಆದರೆ ಆರ್ಥಿಕವಾಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರೋದಿಲ್ಲ. ಕಮಿಟ್ಮೆಂಟ್ ಬೇರೆ ಕಡೆ ಸಿಗುತ್ತೆ. ಆದರೆ ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿ ವೃಷಭ ರಾಶಿಯವರಿಗೆ, ಅದಕ್ಕೆ ಹೇಳಿದ ಅದೃಷ್ಟದ ಮಾಸ ಇದು ಅಂತ. ಖಂಡಿತ ಈ ಮಾಸ ಶುಭವನ್ನ ಅದೃಷ್ಟವನ್ನ ಜಾಸ್ತಿ ಲಭಿಸಿರತಕ್ಕಂಥದ್ದು. ಯಾವ ರೀತಿಯಪ್ಪ ಅಂತ ನೋಡೋದಾದ್ರೆ, ನಾನು ಆಗಲೇ ಸ್ಟ್ರಕ್ ಆಗುತ್ತೆ ಕೆಲಸ, ಆಟೋಮೆಟಿಕ್ ಚಾಲ್ತಿ ಆಗುತ್ತೆ, ಅಭಿವೃದ್ಧಿ ನೋಡುವಂತರಾಗ್ತಾರೆ ಅಂತ. ಅದೇ ರೀತಿ ಈ ಮಾಸದಲ್ಲಿ ನಿಮ್ಮ ಪ್ರತಿಭೆಗೆ ಉತ್ತಮ ಸಹಕಾರ ಲಭಿಸುತ್ತೆ. ಆ ದೊರೆಯತಕ್ಕಂಥ ಸಹಕಾರದಿಂದ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ಭವಿಷ್ಯದಲ್ಲಿ ಲಾಭವನ್ನು ಕೂಡ ಸಂಪಾದನೆ ಮಾಡ್ತೀರಿ. ಈ ಮಾಸ ಖಂಡಿತ ನೀವು ಕಂಡ ಕನಸು ನನಸಾಗತಕ್ಕಂಥ ಮಾಸ. ಪ್ರತಿಯೊಬ್ಬರು ಕೂಡ ಒಂದು ಕನಸಿರುತ್ತೆ, ಇದನ್ನು ನಾನು ಸಕ್ಸಸ್ ತೆಗೆದುಕೊಳ್ಬೇಕು, ಈ ತಿಂಗಳಲ್ಲಿ ಅಚೀವ್ ಮಾಡಬೇಕು, ಈ ವಸ್ತುನ ಖರೀದಿ ಮಾಡಬೇಕು, ಇರತಕ್ಕಂಥ ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದಬೇಕು ಅಂತ. ಖಂಡಿತ ಆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದುತ್ತೀರಾ. ಶುಭದಾಯಕವಾಗಿ ಲಾಭದಾಯಕವಾಗಿ ಈ ಮಾಸವನ್ನು ವೃಷಭ ರಾಶಿಯವರು ಪರಿವರ್ತನೆಯನ್ನು ಮಾಡ್ಕೊಳ್ತಾರೆ. ಮತ್ತೆ ಅಗೇನ್ ಪ್ಲಸ್ ಪಾಯಿಂಟ್, ನಿಮ್ಮ ಕುಟುಂಬಸ್ಥರು ನಿಮ್ಮ ಸಹಾಯಕರಾಗಿ ನಿಂತ್ಕೊಳ್ತಾರೆ. ಈ ಮಾಸ ಇರತಕ್ಕಂಥ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುತ್ತೆ. ಮನಸ್ಸಿಗೆ ಏನುವಂಥ ಸಂತೋಷ. ಮನೆ ಅಂದರೆ ನೆಮ್ಮದಿ ಅಂತ ಅರ್ಥ. ಎಷ್ಟೋ ಜನಕ್ಕೆ ಮನೆಗೆ ಹೋದ್ರೆ ನೆಮ್ಮದಿ ಇರೋದಿಲ್ಲ, ಆದರೆ ವೃಷಭ ರಾಶಿಯವರಿಗೆ ಈ ಮಾಸ ಆ ಥರ ಆಗೋದಿಲ್ಲ. ಅವರೇ ಕಾಯ್ತಿರ್ತಾರೆ, ಎಷ್ಟು ಗಂಟೆಯಪ್ಪ ನಾನು ಮನೆಗೆ ಹೋಗೋದು, ಎಷ್ಟು ಬೇಗ ಮನೆಗೆ ಹೋಗ್ತೀನಿ, ಮನೆಗೆ ಹೋದ್ರೆ ನೆಮ್ಮದಿಯಾಗಿರ್ಬೋದು, ಆರಾಮ್ಸೆ ಇರ್ಬೋದು. ಈ ಥರ ನಿಮ್ಮ ಮನಸ್ಥಿತಿ ವೃದ್ಧಿ ಆಗುತ್ತೆ. ಇದು ಖಂಡಿತವಾಗಿಯೂ ಪ್ಲಸ್ ಪಾಯಿಂಟ್. ನಿಮಗೆ ಅಭಿವೃದ್ಧಿ, ಮನಸ್ಸಿನ ಅಭಿಲಾಷೆಗಳು ಎಲ್ಲವೂ ಕೂಡ ಈ ಮಾಸದಿಂದ ಈಡೇರತಕ್ಕಂಥದ್ದು. ಮನಸ್ಸಲ್ಲಿರತಕ್ಕಂಥ ಕರುವು ಕೂಡ ಈ ಮಾಸ ಸ್ವಲ್ಪ ಕಮ್ಮಿ ಮಟ್ಟಿಗೆ ನೀಗಿಸ್ತಾ ಹೋಗ್ತೀರಾ. ಅದು ಲಾಭದಾಯಕವಾಗಿ ಅಭಿವೃದ್ಧಿಕವಾಗಿ ನಿಮಗೆ ಅನುಕೂಲವಾಗುತ್ತೆ. ಹಾಗೆಯೇ ಈ ಮಾಸ ವೃಷಭ ರಾಶಿಯವರಿಗೆ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಆ ಬಾಂಡಿಂಗ್ ಇರುತ್ತೆ ಗೊತ್ತಾ, ಅದನ್ನು ತುಂಬ ಚೆನ್ನಾಗಿ ಈ ಮಾಸ ಬ್ಯಾಲೆನ್ಸ್ ಮಾಡ್ತೀರಿ. ತಿಳಿದಿರಲಿ, ಕಲಿಯುಗದಲ್ಲಿ ಹಣಕಾಸಿಗಿಂತಲೂ ಐಶ್ವರ್ಯಕ್ಕಿಂತಲೂ ಇನ್ಫ್ಲೂಯೆನ್ಸ್ಗಿಂತಲೂ ಆ ಬಾಂಡಿಂಗ್ ಮೇಂಟೈನ್ ಮಾಡ್ತಿರಲ್ಲ, ಆ ಬಾಂಡಿಂಗಲ್ಲೇ ಎಂಥದೇ ದೊಡ್ಡ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಆ ಪ್ರೀತಿ ವಿಶ್ವಾಸ ಅದನ್ನು ತುಂಬ ಚೆನ್ನಾಗಿ ಎಲ್ಲರೊಂದಿಗೆ ವೃಷಭರಾಶಿ ಈ ಮಾಸ ಬ್ಯಾಲೆನ್ಸ್ ಮಾಡುವಂತರಾಗ್ತೀರಾ. ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಈ ಮಾಸ ಜಾಗೃತಿ ತಪ್ಪತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮೋಸ ಹೋಗ್ತೀರಿ. 2 ರೂಪಾಯಿ ಉಳಿಸ್ಬೇಕು ಅಂತ ಹೋಗಿ 10 ರೂಪಾಯಿ ಖರ್ಚು ಮಾಡತಕ್ಕಂಥ ಸಂಭವ ಬರುತ್ತೆ. ಜಾಗ್ರತೆ.
ಪ್ರತಿಯೊಬ್ಬರು ಮಾಡತಕ್ಕಂಥ ತಪ್ಪಿದು. 2 ರೂಪಾಯಿ ಉಳಿಸ್ಬೇಕು ಅಂತ ತುಂಬ ಒದ್ದಾಡ್ತೀರಿ. ಎಷ್ಟು ಒದ್ದಾಡ್ತೀರಿ ಅಂದರೆ ಕಳ್ಕೊಳ್ಳೋಕ್ಕೂ ಪರವಾಗಿಲ್ಲ, ದುಡ್ಡು ಉಳಿಸ್ಬಿಡ್ಬೇಕು ಅಂತ ಒದ್ದಾಡ್ತೀರಿ. ಆದರೆ ಅದು ಇನ್ವೆಸ್ಟ್ಮೆಂಟು ಕರೆಕ್ಟ್ ವ್ಯಕ್ತಿ ಜೊತೆ ಮಾಡ್ತಾ ಇದ್ದೀನೋ ಇಲ್ಲವೋ ಅಂತ ಚೆಕ್ ಮಾಡಲ್ಲ. ಉಳಿತಾಯ ಬೇಕು, ಬಟ್ ಚೆಕ್ ಮಾಡತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ನಷ್ಟ ಸಂಭವ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳತಕ್ಕಂಥದ್ದಾಗುತ್ತೆ. ಚಿಂತೆ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದು, ಈ ಥರ ಒಂದಷ್ಟು ಸಂಭವ ಆಗುತ್ತೆ. ವೃಷಭ ರಾಶಿಯವರು ಈ ಸಂಪೂರ್ಣ ಮಾಸ ಆರೋಗ್ಯವನ್ನು ನೋಡ್ಕೊಳ್ಳಿ. ಎಷ್ಟೋ ಬಾರಿ ನಿಮ್ಮ ದೇಹ ನಿಮ್ಮ ಕೆಲಸ ಕಾರ್ಯಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಇನ್ಆಕ್ಟಿವ್ ಆಗಿಬಿಡುತ್ತೆ. ಅದರಿಂದ ಸೋಂಬೇರಿ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಡ್ರಾಬ್ಯಾಕ್, ಮೇಜರ್ ಡ್ರಾಬ್ಯಾಕ್ ವೃಷಭ ರಾಶಿಯವ್ರಿಗೆ ಇರತಕ್ಕಂಥದ್ದು ಇದೆ ಈ ಮಾಸ. ಇದನ್ನು ಸ್ವಲ್ಪ ಓವರ್ಕಮ್ ಮಾಡಿದ್ರೆ ಶುಭ ಲಾಭ ಜಾಸ್ತಿ ಲಭಿಸ್ತಕ್ಕಂಥದ್ದು. ಈ ಮಾಸ ಅಂತ್ಯದ ಭಾಗದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಗುತ್ತೆ. ಯಾರು ಮದುವೆ ಆಗಿರ್ತೀರಿ ವೃಷಭ ರಾಶಿಯವರು, ವಾರದ ಸಂಪೂರ್ಣ ತಿಂಗಳು ಸಂಪೂರ್ಣ ಚೆನ್ನಾಗಿರ್ತೀರಿ. ತಿಂಗಳು ಕೊನೆ ಭಾಗದಲ್ಲಿ ಎಂಡಿಂಗ್ ಭಾಗದಲ್ಲಿ ಗಂಡ ಹೆಂಡತಿ ನೋಡೋ ಒಳ್ಳೆ ಜಗಳ ಆಗುತ್ತೆ. ಯಾವ ಥರಪ್ಪ ಅಂದರೆ ಮಕ್ಕಳು ಮಾತಾಡೋಕ್ಕೂ ಇಷ್ಟಪಡೋದಿಲ್ಲ. ಆ ಥರ ದೊಡ್ಡ ಏರಿಳಿತವಾಗತಕ್ಕಂಥದ್ದು. ಸ್ವಲ್ಪ ಸಾಫ್ಟ್ ನೇಚರಿಂದ ಸ್ವಲ್ಪ ಸೌಮ್ಯವಾಗಿ ವರ್ತಿಸುವಂತರಾಗಿ, ಎಲ್ಲೆಂದರೆ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಈ ಮಾಸ ಸಂಪೂರ್ಣವಾಗಿ ಚಿಂತೆ ಕಾಡಿಸತಕ್ಕಂಥದ್ದು. ಮೊದಲೇ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ನಾನಾ ರೀತಿಯ ಚಿಂತೆ ಇನ್ನೂ ಕೂಡ ನಿನ್ನ ಕುಗ್ಸುವಂತೆ ಮಾಡುತ್ತೆ. ಈ ಮಾಸ ವೃಷಭ ರಾಶಿಯವರು ದೂರದ ಪ್ರವಾಸ ಮಾಡತಕ್ಕಂಥದ್ದು ಬೇಡ. ದೂರದ ಪ್ರವಾಸವನ್ನೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ಪ್ಲಾನ್ ಪೋಸ್ಟ್ಪೋನ್ ಮಾಡಿ, ಅಥವಾ ಪೂರ್ಣ ತಯಾರಿ ಮಾಡ್ಕೊಂಡು ಮುಂದುವರಿಯುವಂತರಾಗಿ. ಇಲ್ಲದ್ರೆ ಪ್ರಯಾಣ ಮಧ್ಯಭಾಗದಲ್ಲಿ ನಾನಾ ರೀತಿಯ ಅಡೆತಡೆಗಳು ನಿಮಗೆ ಜಾಸ್ತಿ ಕಾಡಿಸತಕ್ಕಂಥದ್ದು. ಯಾರ ಮೇಲೂ ಕೂಡ ಈ ಮಾಸದಲ್ಲಿ ಅಂಧವಿಶ್ವಾಸ ಬೇಡ. ವಿಶ್ವಾಸವಿರಲಿ, ಅಂಧವಿಶ್ವಾಸ ಬೇಡ. ನನ್ನ ಅಣ್ಣ ಅಥವಾ ನನ್ನ ಫ್ರೆಂಡ್ ಇದ್ದಾನಪ್ಪ, ಅವನೆಲ್ಲ ನೋಡ್ಕೊಂಡ್ಬಿಡ್ತಾನೆ, ಕಾನ್ಸಂಟ್ರೇಷನ್ ಮಾಡೋದೇ ಬೇಡ, ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಂಧವಿಶ್ವಾಸ ಬೇಡ ಈ ಮಾಸದಲ್ಲಿ. ಈ ಮಾಸ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸದಲ್ಲಿ ಬದಲಾವಣೆ ಖಂಡಿತ ಜಾಸ್ತಿ ಆಗತಕ್ಕಂಥದ್ದು. ಕೆಲಸದಲ್ಲಿ ಬದಲಾವಣೆ ಆಗ್ಬಿಡ್ತೀವಿ ಈ ಮಾಸ. ಯಾವುದು ಕೂಡ ಏನೋ ಸರಿ ಹೋಗ್ತಾ ಇಲ್ವಲ್ಲ, ಏನೋ ಆಗ್ತಾ ಇಲ್ವಲ್ಲ ಅಂತ ಒದ್ದಾಡತಕ್ಕಂಥದ್ದೇ ಜಾಸ್ತಿ ಆಗ್ತಾ ಇರುತ್ತೆ. ಈ ಮಾಸ ಎಲ್ಲವೂ ಸರಿ ಹೋಗ್ತಿದ್ರು ಕೂಡ ನಂಬಿಕೆ ಇದ್ದವ್ರೆ, ಬೇಕಾಗಿದ್ದವ್ರೆ ಎಲ್ಲೋ ಮೋಸ ಮಾಡ್ತಾ ಇದಾರಲ್ಲ ಅಂತ ಮನಸ್ಸಿಗೆ ಕೊರೆಯತಕ್ಕಂಥದ್ದು ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಚಿಂತೆ ಕಮ್ಮಿ ಮಾಡಿ, ಎಲ್ಲರ ಮೇಲೆ ಅಂಧವಿಶ್ವಾಸ ಬೇಡ, ಹಾಗೂ ಮನಸ್ಸಿನ ಒಂದಷ್ಟು ಇಷ್ಟಗಳು ಜಾಸ್ತಿ ಕೈ ಸೇರ್ತಕ್ಕಂಥದ್ದಾಗತ್ತೆ. ಈ ಮಾಸ ವೃಷಭ ರಾಶಿಯವರು ಶಿವನನ್ನು ಆರಾಧನೆ ಮಾಡಿ, ಖಂಡಿತ ಪರಮಶಿವ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾನೆ. ಯಾರೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಯಾರು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡೋ ಮುಖಾಂತರ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪ್ರತಿನಿತ್ಯ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಆಗುಹೋಗು, ಆಗಸ್ಟ್ ಅವರಿಗೆ ಕಂಟಕವ ಶುಭವ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ.